ತುಮಕೂರು ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್ ಅವರು ಕುಣಿಗಲ್ ತಾಲೂಕು ಕಚೇರಿಯಲ್ಲಿ ಇಂದು ಜನಸಂಪರ್ಕ ಸಭೆಯನ್ನ ನಡೆಸಿದ್ದು ಸಾರ್ವಜನಿಕರ ಅರ್ಜಿಯನ್ನು ಸ್ವೀಕರಿಸಿದರು. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು, ತಾಲೂಕಿನಲ್ಲಿ 70 ಅರ್ಜಿಗಳು ಸ್ವೀಕೃತವಾಗಿರುತ್ತವೆ. ಇದರಲ್ಲಿ ಸ್ಮಶಾನಕ್ಕೆ ಸಂಬಂಧಿಸಿದ ಅರ್ಜಿಗಳು, ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದ ಅರ್ಜಿಗಳು, ಸರ್ವೆ ಇಲಾಖೆಗೆ ಸಂಬಂಧಿಸಿದ ಅರ್ಜಿ ಹೆಚ್ಚಿನದಾಗಿ ಕಂಡು ಬಂದಿದೆ ಎಂದು ತಿಳಿಸಿದರು. ಸ್ಮಶಾನಗಳ ಅಭಿವೃದ್ಧಿ ವಿಚಾರದಲ್ಲಿ ಸ್ಥಳದಲ್ಲಿ ಇದ್ದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಅಭಿವೃದ್ಧಿಪಡಿಸಲು ಸೂಚಿಸಿದ್ದೇನೆ. ಕುಡಿಯುವ ನೀರಿನ ವಿಚಾರದಲ್ಲಿ ತುರ್ತು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದು, ಅಕ್ರಮಗಳ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದ್ದೇನೆ ಎಂದರು. ಮಕ್ಕಳನ್ನ ಶಾಲೆಗೆ ಸೇರಿಸಲು ಆಧಾರ್ ಸಮಸ್ಯೆ ಆಗ್ತಾ ಇದ್ದು, ತುರ್ತಾಗಿ ಆಧಾರ್ ಸಮಸ್ಯೆಯನ್ನ ಸರಿಪಡಿಸಲಾಗುವುದು. ಇನ್ನು ರಾಜ್ಯದಲ್ಲಿ ಪೌತಿ ಖಾತೆಯಲ್ಲಿ ತುಮಕೂರು ಜಿಲ್ಲೆ 2ನೇ ಸ್ಥಾನದಲ್ಲಿ ಇದ್ದು, 22,000 ಹಕ್ಕುಪತ್ರಗಳನ್ನು ಫಲಾನುಭವಿಗಳಿಗೆ ನೀಡಲು ಈಗಾಗಲೇ ಸಿದ್ಧತೆಯನ್ನ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಅತಿ ಶೀಘ್ರದಲ್ಲಿ ನಿವೇಶನದ ಹಕ್ಕುಪತ್ರವನ್ನು ವಿತರಿಸಲಾಗುವುದು ಎಂದು ತಿಳಿಸಿದರು. ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ವಾರದಲ್ಲಿ 3 ದಿವಸ ಸಾರ್ವಜನಿಕರ ಬಳಿ ಹೋಗಿ ಪೌತಿ ಖಾತೆಗೆ ಸಂಬಂಧಿಸಿದ ಅರ್ಜಿಗಳನ್ನು ತೆಗೆದುಕೊಂಡು ಕ್ರಮ ವಹಿಸುವಂತೆ ಹೇಳಿದ್ದೇನೆ. ಕುಣಿಗಲ್ ಪುರಸಭೆಯ ವಿಚಾರದಲ್ಲಿ ದೂರುಗಳು ಬರ್ತಾ ಇದ್ದು, ತುರ್ತಾಗಿ ಕ್ರಮ ಕೈಗೊಳ್ಳಲು ತಿಳಿಸಿದ್ದೇನೆ ಎಂದರು. ಸಭೆಯಲ್ಲಿ ತುಮಕೂರು ಉಪವಿಭಾಗಾಧಿಕಾರಿಗಳಾದ ನಹಿದಾ ಜಂಜಂ ಮೇಡಂ ರವರು, ತಾಲೂಕು ದಂಡಾಧಿಕಾರಿಗಳಾದ ಕರಿಯ ನಾಯಕ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಸಂತ್ ಕುಮಾರ್, ಸಂಬಂಧಪಟ್ಟ ಎಲ್ಲ ಇಲಾಖೆಯ ಅಧಿಕಾರಿಗಳು, ಸಂಘ ಸಂಸ್ಥೆಯ ಮುಖಂಡರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಡಿಸಿ ವರದರಾಜು, ಜೈ ಭೀಮ್ ನ್ಯೂಸ್ 24x7, ಇದು ಬಹುಜನರ ನ್ಯಾಯಕ್ಕಾಗಿ. ಅಲ್ಲಿ ಸುಮಾರು 35 ಅರ್ಜಿಗಳು ಬಂದಿದ್ದಾವೆ. ಅದಾದಮೇಲೆ 2:30ಗೆ ತಾಲೂಕು ತಹಸೀಲ್ದಾರ್ ಆಫೀಸ್ಗೆ ಬಂದಿದ್ದೀವಿ. ಸುಮಾರು 140 ಅರ್ಜಿಗಳು ಬಂದಿದ್ದಾವೆ. ಒಟ್ಟಾರೆಯಾಗಿ ಇವತ್ತು ತಾಲೂಕಲ್ಲಿ 170 ಅರ್ಜಿಗಳು ಬಂದಿದ್ದಾವೆ. ಮುಖ್ಯವಾಗಿ ಇಲ್ಲಿ ನಮಗೆ ಸಮಸ್ಯೆ ಕಂಡು ಬರುವುದು ಗ್ರಾಮ ಪಂಚಾಯತ್ಗಳಲ್ಲಿ ಸ್ವಚ್ಛತೆ ಬಗ್ಗೆ. ಮೋರಿ ಸರದಿಗಳು ಕ್ಲೀನ್ ಆಗಿಲ್ಲ ಮತ್ತು ಸುಮಾರು ಗವರ್ಮೆಂಟ್ ಜಾಗದಲ್ಲಿ ಸ್ವಚ್ಛ ಕೊಟ್ಟಿದ್ದಾರೆ ಅಂತ 2-3 ಕಡೆ ನಮಗೆ ದೂರುಗಳು ಬಂದಿದ್ದಾವೆ. ನಾನು ಕೂಡ 6ನೇ ತಾಲೂಕು ವಿಸಿಟ್ ಬರೋದು ಜನಸಂಪರ್ಕ ಸಭೆ. ಸುಮಾರು ಕಡೆ ನಮಗೆ ಕಂದಾಯ ಇಲಾಖೆಯಿಂದ ಇಶ್ಯೂಸ್ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತದೆ. ಬಟ್ ಇಲ್ಲಿ ನಮಗೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಸುಮಾರು ಇಶ್ಯೂಸ್ ಬಂದಿದೆ. ಉದಾಹರಣೆಗೆ ಹೇಳಬೇಕಾದ್ರೆ ಸ್ಮಶಾನಗಳು ನಾವು ಕಂದಾಯ ಇಲಾಖೆಯಿಂದ ಹಸ್ತಾಂತರ ಮಾಡಿರ್ತೀವಿ. ಸಾರ್ವಜನಿಕ ಸ್ಮಶಾನಗಳು ಅದನ್ನು ಅಭಿವೃದ್ಧಿ ಮಾಡಿ ಒಂದು ಕಾಂಪೌಂಡ್ ವಾಲು, ನೀರಿನ ವ್ಯವಸ್ಥೆ ಮಾಡಿಕೊಂಡು ಗ್ರಾಮ ಪಂಚಾಯತ್ ಅವರು ಮಾಡಬೇಕು. ಅದನ್ನು ಮಾಡಿಲ್ಲ ಅಂತ 2-3 ಅರ್ಜಿಗಳು ಇವತ್ತು ಬಂದಿದ್ದಾವೆ. ಸೊ ಹಾಗಾಗಿ ಈಗ ಅವರಿಗೆ ಹೇಳಿದ್ವಿ, ಈ ಸ್ವತ್ತು ವಿಚಾರವಾಗಿ ಎಲ್ಲಿಯಲ್ಲಿ ಅಕ್ರಮವಾಗಿ ಕೊಟ್ಟಿದ್ದಾರೆ, ಇಮಿಡಿಯೇಟ್ ಆಗಿ ಕೇಸ್ ಫೈಲ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಅಂತ ತಿಳಿದುಕೊಂಡು, ಎರಡನೇದು ಸ್ವಚ್ಛತೆ ಮತ್ತು ಕುಡಿಯುವ ನೀರು ಕೆಲವೊಂದು ಕಡೆ ಜಲಜೀವನ್ ಬಗ್ಸಿದ್ದು ಹ್ಯಾಂಡ್ ಓವರ್ ಮಾಡಿ ಅದಾದಮೇಲೆ ಏನಾದರೂ ಒಂದು ಸಮಸ್ಯೆ ಇದ್ರೂ ಸಹಿತ ರೂರಲ್ ವಾಟರ್ ಸಪ್ಲೈ AWಗಳು ಜವಾಬ್ದಾರಿ ತಗೋಬೇಕು, ಅದನ್ನು ಸರಿ ಮಾಡಿ ಕೊಡಬೇಕು. ಗ್ರಾಮ ಪಂಚಾಯತಲ್ಲಿ ಅವರಿಗೆ ಇರುವ ಅನುದಾನದಲ್ಲಿ 50% ಮಿನಿಮಮ್ ಕುಡಿಯುವ ನೀರಿಗೆ ಸ್ವಚ್ಛತೆಗೆ ಅವರು ಮೀಸಲಿಡಬೇಕು ಮತ್ತು ಅದನ್ನೇ ಒಂದು ಬೇಸಿಕ್ ಫೆಸಿಲಿಟಿ ಕೊಡೋದು GP ರೆಸ್ಪಾನ್ಸಿಬಿಲಿಟಿ. ಅದನ್ನು ಮಾಡಲಿಕ್ಕೆ ಇವತ್ತು ನಾವು ಹೇಳಿದ್ವಿ. ಅದು ಇಲ್ಲದೆ